ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. SIASಗೆ ಸ್ವಾಗತ. ಇಂದು ಈ ವಿಡಿಯೋದಲ್ಲಿ KAS, PDO, VAO, FDA, SDA ಪರೀಕ್ಷೆಗಳಿಗೆ ಮಾದರಿ ಪ್ರಶ್ನೆ ಮತ್ತು ಉತ್ತರಗಳನ್ನು ಪ್ರಚಲಿತ ಘಟನೆಗಳ ಆಧಾರಿತದ ಮೇಲೆ ನೋಡೋಣ. ಮೊದಲನೆಯ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಪ್ರಸ್ತುತ NDA ಸರ್ಕಾರದಲ್ಲಿ ಅತಿ ಕಿರಿಯ ವಯಸ್ಸಿನ ಸಚಿವರೆಂದರೆ ಆಂಧ್ರ ಪ್ರದೇಶದ ಶ್ರೀಕಾಕುಳಂ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದ TDP ಸಂಸದರಾದ ರಾಮಮೋಹನ ನಾಯ್ಡು ಕಿಂಜಾರಪ್ಪು. ಇವರಿಗೆ ಪ್ರಸ್ತುತ 36 ವರ್ಷಗಳು. ಹೇಳಿಕೆ 2, 2014ರಲ್ಲಿ ತನ್ನ 26ನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ಲೋಕಸಭೆಯನ್ನು ರಾಮಮೋಹನ ನಾಯ್ಡು ಕಿಂಜಾರಪ್ಪು ಪ್ರವೇಶಿಸಿದ್ದರು. ಇವರು MBA ಪದವೀಧರರಾಗಿದ್ದಾರೆ. ಇವರ ತಂದೆ K. ಎರ್ರನ್ ನಾಯ್ಡು ಕೂಡ ಕೇಂದ್ರದಲ್ಲಿ ಸಚಿವರಾಗಿದ್ದವರು. ಮೂರನೆಯ ಹೇಳಿಕೆ, ಪ್ರಸ್ತುತ ಕೇಂದ್ರ ಮಂತ್ರಿಮಂಡಲದಲ್ಲಿ 7 ಜನ ಮಹಿಳೆಯರು ಸಚಿವ ಸ್ಥಾನ ಅಲಂಕರಿಸಿದ್ದಾರೆ. ಅವರೆಂದರೆ ನಿರ್ಮಲಾ ಸೀತಾರಾಮನ್, ಅನ್ನಪೂರ್ಣ ದೇವಿ, ಅನುಪ್ರಿಯಾ ಪಟೇಲ್, ರಕ್ಷಾ ಖಡ್ಸೆ, ಸಾವಿತ್ರಿ ಠಾಕೂರ್, ಶೋಭಾ ಕರಂದ್ಲಾಜೆ ಮತ್ತು ನೀಮುಬೇನ್ ಬಂಬನಿಯಾ. ಇವರೆಲ್ಲರೂ ಕೇಂದ್ರ ಸರ್ಕಾರದಲ್ಲಿರುವ 7 ಜನ ಮಹಿಳಾ ಸಚಿವರು. ಸರಿ, ಉತ್ತರ ಸಂಕೇತಗಳು A 2 ಮತ್ತು 3 ಹೇಳಿಕೆ ಮಾತ್ರ ಸರಿಯಾಗಿದೆ. B 1 ಮತ್ತು 3 ಮಾತ್ರ ಸರಿಯಾಗಿದೆ. C 1 ಮತ್ತು 2 ಹೇಳಿಕೆ ಮಾತ್ರ ಸರಿಯಾಗಿದೆ. D 1 ರಿಂದ 3 ತನಕ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗಳನ್ನು ಏಕೆ ತಂದಿದ್ದೇವೆಂದರೆ, ಪ್ರಸ್ತುತ ಪ್ರಚಲಿತದಲ್ಲಿ ಈಗ ತಾನೇ ನಮ್ಮ ಕೇಂದ್ರ ಸರ್ಕಾರಕ್ಕೆ ಅಂದರೆ 2024ರ ಲೋಕಸಭಾ ಚುನಾವಣೆ ಮುಗಿದು ಇದೇ ತಿಂಗಳ ಜೂನ್ 4ರಂದು ಫಲಿತಾಂಶ ಬಂದು ಜೂನ್ 9ನೆಯ ತಾರೀಕು ಕೇಂದ್ರದಲ್ಲಿ 3ನೆಯ ಬಾರಿಗೆ ಶ್ರೀಮಾನ್ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅಂದೇ ಅವರು ಸಚಿವ ಸಂಪುಟದ ಸಚಿವರಿಗೆ ಗೌಪ್ಯತಾ ಪ್ರಮಾಣವನ್ನು ಬೋಧಿಸಿ ಸಚಿವ ಸಂಪುಟವನ್ನು ಕೂಡ ರಚಿಸಿದ್ದಾರೆ. ಆದ್ದರಿಂದ ಈ ಪ್ರಶ್ನೆಯನ್ನು ನಾವಿಲ್ಲಿ ಫ್ರೇಮ್ ಮಾಡಿದ್ದೇವೆ. ಬನ್ನಿ, ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದೆಂದು ನೋಡೋದಾದರೆ D 1 ರಿಂದ 3 ತನಕ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಹೌದು, ಏಕೆಂದರೆ ಇತ್ತೀಚೆಗೆ ರಚನೆಯಾದ ಸಚಿವ ಸಂಪುಟದಲ್ಲಿ ಪ್ರಸ್ತುತ 7 ಜನ ಮಹಿಳೆಯರು ಸಚಿವ ಸ್ಥಾನ ಅಲಂಕರಿಸಿದ್ದಾರೆ. ಇಲ್ಲಿ ನಿಮಗೆ ಒಂದು ಹೋಮ್ವರ್ಕ್ ಇದೆ. ಏನಂದರೆ 2014 ಮತ್ತು 2019ರಲ್ಲಿ ನರೇಂದ್ರ ಮೋದಿಯವರ ಸಚಿವ ಸಂಪುಟದಲ್ಲಿ ಎಷ್ಟು ಮಹಿಳೆಯ ಸಚಿವರಿದ್ದರೆಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಿ. ಹಾಗೆಯೇ 1 ಮತ್ತು 2 ಹೇಳಿಕೆಗಳು ಏಕ ವ್ಯಕ್ತಿಯ ಬಗ್ಗೆ ವಿವರಣೆಯಾಗಿದ್ದು, ಆದರೆ ಇವರು ಯಾವ ಪಕ್ಷಕ್ಕೆ TDP ಪಕ್ಷಕ್ಕೆ ಸೇರಿದವರಾಗಿದ್ದು 10 ವರ್ಷ ಸುಮಾರು 26ನೇ ವಯಸ್ಸಿನಲ್ಲಿಯೇ ಮೊದಲ ಬಾರಿಗೆ ಲೋಕಸಭೆಗೆ ಆಯ್ಕೆಯಾಗುತ್ತಾರೆ ಹಾಗೂ ತಮ್ಮ 3ನೇ ಅವಧಿಯಲ್ಲಿ ಅಂದರೆ ಈ ಪ್ರಸ್ತುತ 2024ರ ಸದಸ್ಯದಲ್ಲಿ ಅವರು ಮಂತ್ರಿಯಾಗಿ ಆಯ್ಕೆಯಾಗಿರುತ್ತಾರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದು ನಮ್ಮ ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಸಂಸ್ಥೆಯಾದಂತಹ KSDL ಬಗ್ಗೆ ಆಗಿದೆ. ಸ್ವಲ್ಪ ಹೇಳಿಕೆಗಳು ಉದ್ದದ ಹೇಳಿಕೆಗಳಾಗಿವೆ, ಏಕೆಂದರೆ ಆ ಕಂಪನಿಯ ಮಾಹಿತಿ ಆ ರೀತಿ ಇದೆ. ಆದ್ದರಿಂದ ಎಲ್ಲರೂ ಅಡ್ಜಸ್ಟ್ ಮಾಡಿಕೊಡಿ. ಹೇಳಿಕೆ 1, ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಅಂದರೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಕಳೆದ 40 ವರ್ಷದಲ್ಲೇ ಅತಿ ಹೆಚ್ಚು ಮಾರಾಟ ವಹಿವಾಟನ್ನು ದಾಖಲಾಗಿಸಿದೆ. ಕಂಪನಿಯು 2024ರ ಮಾರ್ಚ್ ವೇಳೆಗೆ ವಾರ್ಷಿಕ 1500 ಕೋಟಿ ರೂಪಾಯಿ ವಹಿವಾಟು ನಡೆಸಿದೆ. ಕಳೆದ ಸಾಲಿಗೆ ಹೋಲಿಸಿದರೆ 195 ಕೋಟಿ ರೂಪಾಯಿ ಹೆಚ್ಚು, ಅಂದರೆ ಶೇಕಡ 14.25ರಷ್ಟು ಹೆಚ್ಚು ವಹಿವಾಟನ್ನು ದಾಖಲಾಗಿಸಿದೆ. ಹೇಳಿಕೆ 2, ಮೈಸೂರು ಸ್ಯಾಂಡಲ್ ಸೋಪ್, ಶವರ್ ಜೆಲ್ಗಳು, ಮೈಸೂರು ಸ್ಯಾಂಡಲ್ ವೇವ್
ಡಿಯೋ ಸೋಪ್, ಗ್ಲೀಸರಿನ್ ಆಧಾರಿತ ಪಾರದರ್ಶಕ ಸ್ನಾನದ ಸೋಪ್, ಸೂಪರ್ ಪ್ರೀಮಿಯಂ ಬಾತ್ ಸೋಪ್ ಅಲ್ಲದೆ 21 ಹೊಸ ಉತ್ಪನ್ನಗಳನ್ನು ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಮಾರುಕಟ್ಟೆಗೆ ಬಿಡುಗಡೆ ಮಾಡಲು ತಯಾರಿದೆ ಅಥವಾ ಬಿಡುಗಡೆ ಮಾಡಿದೆ. ಮೂರನೆಯ ಹೇಳಿಕೆ, ಪ್ರಸ್ತುತ ದಕ್ಷಿಣ ಭಾರತದಿಂದ 81% ವ್ಯಾಪಾರ ವಹಿವಾಟು KSDLಗೆ ಬರುತ್ತಿದೆ. ಉತ್ತರ ಭಾರತದಿಂದ 2.5% ವಹಿವಾಟು ಇದೆ. ನಾಲ್ಕನೇ ಹೇಳಿಕೆ, ಬೆಂಗಳೂರು ಮಾತ್ರವಲ್ಲ ಮೈಸೂರು ಮತ್ತು ಶಿವಮೊಗ್ಗದಲ್ಲಿಯೂ ತಯಾರಿಕಾ ಘಟಕ ಸ್ಥಾಪಿಸಲು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಮುಂದಾಗಿದೆ. ಉತ್ತರ ಸಂಕೇತಗಳು A1 ಮತ್ತು 5 ಸರಿ, B1, 2 ಮತ್ತು 4 ಮಾತ್ರ ಸರಿ, C1 ಮತ್ತು 2 ಮಾತ್ರ ಸರಿ, D 1ರಿಂದ 4 ತನಕ ಎಲ್ಲವೂ ಸರಿ. ಈ ಪ್ರಶ್ನೆಯಲ್ಲಿ ಹೇಳಿಕೆಗಳು ಯಾವುದು ಸರಿಯಾಗಿದೆ ಅಥವಾ ತಪ್ಪಾಗಿದೆ ಎಂಬುದನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಸರಿ, ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಏನೆಂದು ನೋಡುವುದಾದರೆ ಸರಿಯಾದ ಉತ್ತರ B 1, 2 ಮತ್ತು 4 ಮಾತ್ರ ಸರಿಯಾದ ಉತ್ತರವಾಗಿದೆ. ಈ ಮೂರನೇ ಹೇಳಿಕೆ ಯಾಕೆ ತಪ್ಪಾಗಿದೆ ಅಂತ ಹೇಳಿದ್ರೆ, ದಕ್ಷಿಣ ಭಾರತದಲ್ಲಿ 70%, ಉತ್ತರ ಭಾರತದಲ್ಲಿ 25% ಈ ಸಂಸ್ಥೆಗೆ ವ್ಯಾಪಾರ ವಹಿವಾಟು ನಡೆಯುತ್ತಿದೆ. ಇಲ್ಲಿ ದಕ್ಷಿಣ ಭಾರತದಲ್ಲಿ 80% ಅಂತ ಕೊಟ್ಟಿರೋದ್ರಿಂದ ಹಾಗೂ ಉತ್ತರ ಭಾರತದಲ್ಲಿ 2.5% ಅಂತ ಕೊಟ್ಟಿರೋದ್ರಿಂದ ಈ ಹೇಳಿಕೆ ತಪ್ಪಾಗಿದೆ. ಮಿಕ್ಕ ಹೇಳಿಕೆಗಳು ಎಲ್ಲವೂ ಸರಿಯಾಗಿವೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1, 2 ಮತ್ತು 4. ಸರಿ, ಮುಂದಿನ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಪಟ್ಟಿ 1 ಮೈ ಮನಸ್ಸುಗಳ ಸುಳಿಯಲ್ಲಿ, B ಶ್ರೀಹರಿಚರಿತೆ, C ಶೂನ್ಯ ಸಂಪಾದನೆಯ ಪರಾಮರ್ಶೆ, D ದೇವರು. ಈ ಕವಿತೆಗಳನ್ನು ರಚಿಸಿದ ಕವಿಗಳ ಪಟ್ಟಿ ಬಲಭಾಗದಲ್ಲಿದ್ದು, ಪಟ್ಟಿ 2ರಲ್ಲಿ SS ಬೂಸನೂರು ಮಠ, 2ನೇದು AN ಮೂರ್ತಿರಾವ್, 3ನೆಯ ಕವಿ ಶಿವರಾಮ ಕಾರಂತ, 4ನೇ ಕವಿ ಪೂತಿ ನರಸಿಂಹಾಚಾರ್ಯರು. ಈ 4 ಯಾವ ಕೃತಿಗಳನ್ನು ರಚಿಸಿದರು ಎಂಬುದನ್ನು ನಾವು ಸರಿಯಾಗಿ ಹೊಂದಾಣಿಕೆಯಾಗಿದೆಯೇ ಎಂಬುದನ್ನು ನೋಡಬೇಕಾಗಿದೆ. ಉತ್ತರದ ಸಂಕೇತಗಳು A1, B4, C2, D3, B A3, B4, C1, D2, C A4, B3, C1, D2, D A4, B2, C3, D1. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದೆಂದು ನೋಡುವುದಾದರೆ ಉತ್ತರದ ಸಂಕೇತ B ಸರಿಯಾದ ಉತ್ತರ. ಇಲ್ಲಿ ಮೈ ಮನಸ್ಸುಗಳ ಸುಳಿಯಲ್ಲಿ ಎಂಬ ಕೃತಿಯನ್ನು ರಚಿಸಿದವರು ಶಿವರಾಮ ಕಾರಂತರು. ನಂತರ ಶ್ರೀಹರಿಚರಿತೆ ಎಂಬ ಕೃತಿಯನ್ನು ರಚಿಸಿದವರು ಪೂತಿ ನರಸಿಂಹಾಚಾರ್ಯರು. ಶೂನ್ಯ ಸಂಪಾದನೆಯ ಪರಾಮರ್ಶೆ ಎಂಬ ಕೃತಿಯನ್ನು ರಚಿಸಿದವರು SS ಬೂಸನೂರು ಮಠ. ಕೊನೆಯದಾಗಿ ದೇವರು ಎಂಬ ಕೃತಿಯನ್ನು ರಚಿಸಿದವರು AN ಮೂರ್ತಿರಾವ್ರವರು. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ B ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಆರ್ಗಾನಿಕ್ ಫಾರ್ಮಿಂಗ್ ಅಂದರೆ ಸಾವಯವ ಕೃಷಿಯ ಕುರಿತಾದ ಹೇಳಿಕೆಗಳನ್ನು ಗಮನಿಸಿ. ಪ್ರಸ್ತುತ ಕೃಷಿಯಲ್ಲಿ ಅಂದರೆ ವ್ಯವಸಾಯದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ತರುತ್ತಿದ್ದು ಅಲ್ಲಿ ಈ ಕೆಮಿಕಲ್ಗಳನ್ನು ಅತಿ ಹೆಚ್ಚಾಗಿ ಉಪಯೋಗಿಸುತ್ತಿರುವುದರಿಂದ ಸಾವಯವ ಕೃಷಿ ಅಂದರೆ ಆರ್ಗಾನಿಕ್ ಫಾರ್ಮಿಂಗಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಬಂದಿದೆ. ಅನೇಕ ರೈತರು ಈಗ ಸಾವಯವ ಕೃಷಿಯೆಡೆಗೆ ತಮ್ಮ ಕೃಷಿಯ ವ್ಯವಸ್ಥೆಯನ್ನು ಅಥವಾ ಕೃಷಿ ಮಾಡುವ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಳ್ಳಲು ಮುಂದೆ ಬರುತ್ತಿದ್ದಾರೆ. ಆದುದರಿಂದ ಈ ಪ್ರಶ್ನೆ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿ, ಹೇಳಿಕೆ 1, ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಆರ್ಗ್ಯಾನಿಕ್ ಪ್ರೊಡಕ್ಷನ್ಗೆ ನಿರ್ದೇಶನ ಹಾಗೂ ಮಾರ್ಗದರ್ಶನವನ್ನು ನೀಡುತ್ತದೆ. ಹೇಳಿಕೆ 2, ದಿ ಅಗ್ರಿಕಲ್ಚರಲ್ ಆ್ಯಂಡ್
ಪ್ರೋಸೆಸ್ಡ್ ಫುಡ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿಯು ನ್ಯಾಷನಲ್ ಪ್ರೋಗ್ರಾಂ ಫಾರ್ ಆರ್ಗ್ಯಾನಿಕ್ ಪ್ರೊಡಕ್ಷನ್ ಸಚಿವಾಲಯದಂತೆ ಕಾರ್ಯನಿರ್ವಹಿಸುತ್ತದೆ. ಹೇಳಿಕೆ 3, ಸಿಕ್ಕಿಂ ರಾಜ್ಯವು ಸಂಪೂರ್ಣ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯವಾಗಿದೆ. ಈ ಮೇಲ್ಕಂಡ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಎಂಬುದನ್ನು ನಾವು ಹೇಳಬೇಕಾಗಿದೆ. ಆಯ್ಕೆಗಳು 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 3 ಮಾತ್ರ, ಡಿ 1, 2 ಮತ್ತು 3 ಮಾತ್ರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ 2 ಮತ್ತು 3 ಮಾತ್ರ. ಏಕೆಂದರೆ ಇಲ್ಲಿ ಈ ಒಂದು ಸ್ಕೀಮ್ ಏನಿದೆ, ದಿ ಅಗ್ರಿಕಲ್ಚರಲ್ ಆ್ಯಂಡ್ ಪ್ರೋಸೆಸ್ಡ್ ಫುಡ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಬಂದು ನಿಮಗೆ ಕೃಷಿ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ಆದ್ದರಿಂದ ಹೇಳಿಕೆ 1 ತಪ್ಪಾಗಿದೆ. ಇಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಂತ ಕೊಟ್ಟಿರುವುದರಿಂದ ಅದು ತಪ್ಪಾಗಿದೆ. ಸರಿ, ಮುಂದಿನ ಪ್ರಶ್ನೆ. ಕೆಳಗೆ 2 ಹೇಳಿಕೆಗಳನ್ನು ಕೊಟ್ಟಿದೆ. ಎ ಪ್ರತಿಪಾದನೆ, ಆರ್ ಸಮರ್ಥನೆ ಆಗಿದೆ. ಕೊಟ್ಟಿರುವ ಸಂಕೇತಗಳಿಂದ ನಿಮ್ಮ ಉತ್ತರವನ್ನು ಆಯ್ಕೆ ಮಾಡಿ. ಪ್ರತಿಪಾದನೆ ಎ, ಅಲಾವುದ್ದೀನ್ ಖಿಲ್ಜಿ ಮಾರುಕಟ್ಟೆ ಸುಧಾರಣೆಗಳು ರಾಜ್ಯಾದ್ಯಂತ ಜಾರಿಗೆ ತರಲು ವಿಫಲವಾದವು. ಅಂದರೆ ಅಲಾವುದ್ದೀನನು ಆಡಳಿತ ನಡೆಸುತ್ತಿದ್ದ ಪ್ರದೇಶದಾದ್ಯಂತ, ಇದು ಇಡೀ ಭಾರತ ದೇಶಕ್ಕೆ ಆಗುತ್ತೆ. ಈಗ ಸಮರ್ಥನೆ ಆರ್, ಅಲಾವುದ್ದೀನ್ ಖಿಲ್ಜಿ ಬಹುತೇಕ ಸುಧಾರಣೆಗಳು ದೆಹಲಿ ನಗರದಲ್ಲಿ ಮಾತ್ರ ಜಾರಿಗೆ ತರಲಾಗಿತ್ತು. ಸರಿ, ಉತ್ತರ ಸಂಕೇತಗಳು ಎ ಮತ್ತು ಆರ್ ಎರಡೂ ಸರಿ, ಆದರೆ ಎಗೆ ಸರಿಯಾದ ವಿವರಣೆ ಅಲ್ಲ. ಬಿ, ಎ ಮತ್ತು ಆರ್ ಎರಡೂ ಸರಿ ಹಾಗೂ ಎಗೆ ಸರಿಯಾದ ವಿವರಣೆ ಆರ್ ಆಗಿದೆ. ಸಿ, ಎ ತಪ್ಪಾಗಿದೆ ಆದರೆ ಆರ್ ಸರಿಯಾಗಿದೆ. ಡಿ, ಎ ಸರಿಯಾಗಿದೆ ಆದರೆ ಆರ್ ತಪ್ಪಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದೆಂದು ನೋಡುವುದಾದರೆ ಬಿ, ಎ ಮತ್ತು ಆರ್ ಎರಡು ಸರಿ ಹಾಗೂ ಎಗೆ ಸರಿಯಾದ ವಿವರಣೆ ಆರ್ ಆಗಿದೆ. ಏಕೆಂದರೆ ಅಲಾವುದ್ದೀನ್ ಖಿಲ್ಜಿಯ ಆಡಳಿತದಲ್ಲಿ ಆತನು ತಂದಂತಹ ಸುಧಾರಣೆಗಳು ದೆಹಲಿ ನಗರದಲ್ಲಿ ಮಾತ್ರ ಹೆಚ್ಚು ಪ್ರಭಾವಿತಕ್ಕೊಳಗಾಗಿ ಜಾರಿಯಾಗಿತ್ತು. ಆತನ ರಾಜಧಾನಿ ದೆಹಲಿ ಆಗಿದ್ದರಿಂದ ಆತನು ಅತಿ ಹೆಚ್ಚು ಗಮನವನ್ನು ದೆಹಲಿ ಕಡೆಗೆ ಕೊಟ್ಟು ಇತರ ಪ್ರದೇಶಗಳಿಗೆ ಕೊಡದೇ ಇದ್ದುದರಿಂದ ಆತನ ಸುಧಾರಣೆಗಳು ಅತಿ ಹೆಚ್ಚು ಇನ್ನಿತರ ಪ್ರದೇಶಗಳಲ್ಲಿ ಜಾರಿಯಾಗಲಿಲ್ಲ ಎಂಬುದು ಸರಿಯಾದವು. ಆದ್ದರಿಂದ ಆ ಸುಧಾರಣೆಗಳು ವಿಫಲವಾದವು ಹಾಗೂ ಆ ಹೇಳಿಕೆಗೆ ಆರ್ ಹೇಳಿಕೆಯು ಸರಿಯಾದ ವಿವರಣೆಯಾಗಿದೆ. ಸೊ ಸರಿಯಾದ ಉತ್ತರ ಬಿ. ಮುಂದಿನ ಪ್ರಶ್ನೆ. ರಾಷ್ಟ್ರೀಯ ಶಿಕ್ಷಣ ದಿನವನ್ನು ನವೆಂಬರ್ 11ರಂದು ಆಚರಿಸಲಾಗುತ್ತದೆ. ಅದರ ವಿಶೇಷತೆ ಏನು? ಎ, APJ ಅಬ್ದುಲ್ ಕಲಾಂ ಅವರ ಜನ್ಮದಿನ. ಬಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಜನ್ಮದಿನ. ಸಿ, ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಡಿ, ಯಾವುದೂ ಅಲ್ಲ. ಈ ರಾಷ್ಟ್ರೀಯ ಶಿಕ್ಷಣ ದಿನವನ್ನು ನವೆಂಬರ್ 11ರಂದು ಆಚರಿಸಲು ಪ್ರಮುಖ ಕಾರಣ ಬಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರ ಜನ್ಮದಿನವಾಗಿದೆ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಜನ್ಮದಿನವನ್ನು ಭಾರತದಲ್ಲಿ ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅಂದರೆ ನವೆಂಬರ್ 11ರಂದು ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರ ಜನ್ಮದಿನದ ಸವಿನೆನಪಿಗಾಗಿ ಆಚರಿಸಲಾಗುತ್ತದೆ. ಸ್ನೇಹಿತರೆ, ಇವಿಷ್ಟು ಹಿಂದಿನ ಪ್ರಶ್ನೆ ಮತ್ತು ಉತ್ತರಗಳು. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. ಇದು ಅವರಿಗೂ ಸಹ ಉಪಯೋಗವಾಗಲಿ. ಧನ್ಯವಾದಗಳು.